ಕರ್ನಾಟಕ ಬ್ಯಾಂಕಿನ ಸಾಮಾಜಿಕ ಭದ್ರತಾ ಯೋಜನೆ ಕುಟುಂಬದ ಭವಿಷ್ಯಕ್ಕೆ ಭದ್ರತೆ. ಕರ್ನಾಟಕ ಬ್ಯಾಂಕ್ ಹಾಗೂ ಯೂನಿವರ್ಸಲ್ ಸೋಂಪು ಜನರಲ್ ಇನ್ಶೂರೆನ್ಸ್ ಸಹಯೋಗದಲ್ಲಿ ನೀಡಲಾಗ್ತಾ ಇರುವ ಕೆಬಿಎಲ್ ಸುರಕ್ಷಾ ಎಂಬ ಸಾಮಾಜಿಕ ಭದ್ರತಾ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ದ ಚಂದ್ರಶೇಖರ್ ಕಳೆದ ಡಿಸೆಂಬರ್ ತಿಂಗಳಲ್ಲಿ ಸಾವನ್ನಪ್ಪಿದ್ರು. ಅವರ ಧರ್ಮಪತ್ನಿ ನಾಗಲಕ್ಷ್ಮಿಯವರಿಗೆ 10 ಲಕ್ಷ ರೂಪಾಯಿ ವಿಮೆ ಪರಿಹಾರವನ್ನ ತುಮಕೂರು ಪ್ರಾದೇಶಿಕ ಕಚೇರಿಯ ಮುಖ್ಯಸ್ಥರಾದ ಶ್ರೀ ಸುಧೀಂದ್ರ ಪಂಚಮುಖಿ ಅವರು ವಿತರಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ದಾಬಸ್ಪೇಟೆ ಶಾಖೆಯ ಶಾಖಾ ವ್ಯವಸ್ಥಾಪಕರಾದ ಚಂದನ್ ಯುಎಸ್ ಭಟ್ ಅವರು ಕೆಬಿಎಲ್ ಸುರಕ್ಷಾ, ಪಿಎಂಜೆಜೆವೈ, ಪಿಎಂಎಸ್ಬಿವೈ, ಅಟಲ್ ಪೆನ್ಷನ್ ಯೋಜನೆ, ಎನ್ಪಿಎಸ್ ಮುಂತಾದ ಸಾಮಾಜಿಕ ಭದ್ರತಾ ಯೋಜನೆಗಳು ಕಡಿಮೆ ಪ್ರೀಮಿಯಂ ದರದಲ್ಲಿ ಕರ್ನಾಟಕ ಬ್ಯಾಂಕ್ ಗ್ರಾಹಕರಿಗೆ ಲಭ್ಯವಾಗ್ತಾ ಇದ್ದು, ಗ್ರಾಹಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ತಿಳಿಸಿದರು. ತುಮಕೂರು ಪ್ರಾದೇಶಿಕ ಕಚೇರಿಯ ಡೆಪ್ಯೂಟಿ ರೀಜನಲ್ ಹೆಡ್ ಶ್ರೀ ಸುಧೀಂದ್ರ ಪಂಚಮುಖಿ ಅವರು ಈ ಸಂದರ್ಭದಲ್ಲಿ ಮಾತನಾಡಿ, ಚಂದ್ರಶೇಖರ್ ಅವರು ಕರ್ನಾಟಕ ಬ್ಯಾಂಕ್ನಲ್ಲಿ ಉಳಿತಾಯ ಖಾತೆ ಹೊಂದಿದ್ರು. ಅವರು ಅಡುಗೆ ಅನಿಲ ಸೋರಿಕೆಯ ಅಪಘಾತದಲ್ಲಿ ದುರಾದೃಷ್ಟವಶಾತ್ ಸಾವನ್ನಪ್ಪಿದ್ರು. ಆದರೆ ಅವರು ನೋಂದಾಯಿಸಿದ್ದ ಕೆಬಿಎಲ್ ಸುರಕ್ಷಾ ವಿಮಾ ವಾರ್ಷಿಕ ಮೊತ್ತ 300 ರೂಪಾಯಿ ಪಾಲಿಸಿಯಿಂದಾಗಿ ಅವರ ನಿಧನದ ನಂತರ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಪರಿಹಾರ ದೊರೆತಿದೆ. ಈ ಪರಿಹಾರವು ಕುಟುಂಬದ ಭವಿಷ್ಯಕ್ಕೆ ಆರ್ಥಿಕ ಭದ್ರತೆಯನ್ನ ನೀಡಲಿದೆ. ಆದ್ದರಿಂದ ಸಾರ್ವಜನಿಕರು ತಮ್ಮ ಕುಟುಂಬದ ಆರ್ಥಿಕ ಭದ್ರತೆಯ ದೃಷ್ಟಿಯಿಂದ ಇಂತಹ ವಿಮಾ ಪಾಲಿಸಿಯನ್ನ ಮಾಡಿಸಿಕೊಳ್ಳಬೇಕು ಅಂತ ಹೇಳಿದರು. ಇನ್ನು ಫಲಾನುಭವಿ ನಾಗಲಕ್ಷ್ಮಿಯವರು ಕೂಡ ಮಾತನಾಡಿದ್ದು, ಕೆಬಿಎಲ್ ಸುರಕ್ಷಾ ಒಂದು ಉತ್ತಮ ವಿಮಾ ಯೋಜನೆ ಅಂತ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ದಾಬಸ್ಪೇಟೆ ಶಾಖೆಯ ಸಹಾಯಕ ವ್ಯವಸ್ಥಾಪಕರಾದ ಸಿದ್ದಲಿಂಗ ವಿ ಹೂಗಾರ, ಭಾರತೀಯ ಆಕ್ಸಾ ಲೈಫ್ ಇನ್ಶೂರೆನ್ಸ್ನ ಮ್ಯಾನೇಜರ್ ಪ್ರಕಾಶನ್ ಜಾಧವ್ ಹಾಗೂ ಕರ್ನಾಟಕ ಬ್ಯಾಂಕಿನ ಸಿಬ್ಬಂದಿ ನಾಗಸಿಂಹ, ಅಶ್ವಿನ್ ಮತ್ತು ರಮೇಶ್ ಉಪಸ್ಥಿತರಿದ್ದರು. ಈ ಸಮಯದಲ್ಲಿ ನಾನೊಂದು 2 ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಬ್ಯಾಂಕಿನಲ್ಲಿ ಸಾಮಾಜಿಕ ಭದ್ರತಾ ಯೋಜನೆ ಅಡಿಯಲ್ಲಿ ಒಂದೆರಡು ಬೆನಿಫಿಟ್ಗಳನ್ನು ನಾನು ತಿಳಿಸಲು ಇಚ್ಛಿಸ್ತೇನೆ. ಬ್ಯಾಂಕಿಂಗ್ ಕ್ಷೇತ್ರ ಎಂದರೆ ಬರೀ ಈಗ ಡೆಪಾಸಿಟ್ ಆಗಲಿ, ಠೇವಣಿ ಹಾಗೂ ಸಾಲ ಕೊಡುವುದಲ್ಲದೆ ಸುಮಾರು ಸಾಮಾಜಿಕ ಭದ್ರತೆಯ ಫೆಸಿಲಿಟಿಗಳನ್ನು ಬ್ಯಾಂಕಿನಿಂದ ಪ್ರೊವೈಡ್ ಮಾಡ್ತಿದ್ದೇವೆ. ಇದರಲ್ಲಿ ಈಗ ಬ್ಯಾಂಕಿನಲ್ಲಿ ಸೇವಿಂಗ್ ಅಕೌಂಟ್ ಓಪನ್ ಮಾಡಿದ್ರೆ ಇದ್ರ ಜೊತೆಗೆ ಕೆಬಿಎಲ್ ಸುರಕ್ಷಾ ಎಂಬ ವಿಮೆಯನ್ನು ಕೊಡ್ತೇವೆ. ಇದರಲ್ಲಿ 5 ಲಕ್ಷ ಮತ್ತೆ 10 ಲಕ್ಷದ ಇನ್ಸೂರೆನ್ಸ್ ಇರುತ್ತೆ. 5 ಲಕ್ಷಕ್ಕೆ ನೀವು ವರ್ಷದ ವಾರ್ಷಿಕ ಪ್ರೀಮಿಯಂ 200 ರೂಪಾಯಿ ಹಾಗೂ 10 ಲಕ್ಷದ ಅಮೌಂಟಿಗೆ 369 ರೂಪಾಯಿ ಪ್ರೀಮಿಯಂ ಇರ್ತದೆ. ಇದು ಏನಂದ್ರೆ ಆಕ್ಸಿಡೆಂಟಲ್ ಬೆನಿಫಿಟ್ ಅಂದ್ರೆ ಏನು ರೋಡಲ್ಲಿ ಹೋಗ್ತಾರೆ ಆಕ್ಸಿಡೆಂಟಲ್ ಆಗ್ಬೇಕು ಆ ತರದ್ದು ಏನಿರಲ್ಲ. ಈಗ ಇಲ್ಲೆಲ್ಲ ವರ್ಕ್ ಮಾಡೋರು ಒಂದಷ್ಟು ಕಾರ್ಮಿಕರು ಇರ್ತಾರೆ, ಹಾಗೆ ತೋಟದಲ್ಲಿ ಕೆಲಸ ಮಾಡೋರು ಇರ್ತಾರೆ. ತೋಟದಲ್ಲಿ ಒಂದು ಹಾವು ಕತ್ತು ಅಂದ್ರೂ ಅದು ಒಂದು ಆಕ್ಸಿಡೆಂಟಲ್ ಅಂತಾರೆ. ಈಗ ಯಾವ್ದೋ ಒಂದು 4 ಅಂತಸ್ತಿನ ಬಿಲ್ಡಿಂಗ್ ಇರುತ್ತೆ, ಆ ಬಿಲ್ಡಿಂಗ್ ಇಂದ ಬಿದ್ದು ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರು ಅದನ್ನು ಒಂದು ಆಕ್ಸಿಡೆಂಟಲ್ ಅಂತಾನೆ ಇದಾಗತ್ತೆ. ಹಾಗೆ ಅದಲ್ಲದೆ ನಮ್ಮ ಸೆಂಟ್ರಲ್ ಗೌರ್ಮೆಂಟಿನ ಪ್ರಧಾನಮಂತ್ರಿ ಅವರ ಯೋಜನೆಗಳಾದ ಬಿಎಂಜೆಜೆಬಿವೈ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಸುರಕ್ಷಾ ಬಿಮಾ ಯೋಜನೆ, ಇದರಲ್ಲಿ ಏನಂದ್ರೆ ವಾರ್ಷಿಕ ಪ್ರೀಮಿಯಂ 436 ರೂಪಾಯಿಗೆ 2 ಲಕ್ಷದ ಇನ್ಸೂರೆನ್ಸ್ ಇರುತ್ತೆ. ಇದರಲ್ಲಿ ನ್ಯಾಚುರಲ್ ಡೆತ್ ಯಾವ್ದು ಇದಾದ್ರೂ ಕವರ್ ಆಗುತ್ತೆ. ಅದಲ್ಲದೆ PMSBY, ಪ್ರಧಾನ ಮಂತ್ರಿ ಜೀವನ್ ಸುರಕ್ಷಾ ಬಿಮಾ ಯೋಜನೆ ಅಂತ, ಇದರಲ್ಲಿ ಏನಂದ್ರೆ 20 ರೂಪಾಯಿ ಪ್ರೀಮಿಯಂ ಅಮೌಂಟ್ ಇರುತ್ತೆ. ಇದು ವಾರ್ಷಿಕ, ಪ್ರತಿಯೊಂದು ವಾರ್ಷಿಕ ಪ್ರೀಮಿಯಂಗಳಾಗಿರುತ್ತೆ. ಇದರಲ್ಲಿ ಏನಂದ್ರೆ 2 ಲಕ್ಷದ ಆಕ್ಸಿಡೆಂಟಲ್ ಇನ್ಸೂರೆನ್ಸ್ ಬೆನಿಫಿಟ್ ಇರುತ್ತೆ. 2 ಲಕ್ಷ ಅಂದ್ರೆ ಪಾರ್ಷಲ್ ಡಿಸಬಿಲಿಟಿ ಆದ್ರೂ 1 ಲಕ್ಷ ತನಕ ಕ್ಲೈಮ್ ಕೊಡ್ತಾರೆ. ಇದಲ್ಲದೆ ನಮ್ಮ ಈಗ ನಾವು ಬ್ಯಾಂಕಿಂಗ್ ಕ್ಷೇತ್ರ ಆಗ್ಲಿ ಅಥವಾ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಆಗ್ಲಿ, ಒಂದು 60 ವರ್ಷ ಆಯ್ತ ತಕ್ಷಣ ರಿಟೈರ್ಡ್ ಅಂತ ಬರುತ್ತೆ. ರಿಟೈರ್ಡ್ ಆದ್ಮೇಲೆ ಅವರಿಗೆ ಪೆನ್ಷನ್ ಟೈಪು ಪೆನ್ಷನ್ಗಳು ಬರ್ತದೆ. ಈಗ ಏನಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಪ್ರತಿಯೊಬ್ಬರಿಗೂ ಇದ್ರ ಬೆನಿಫಿಟ್ ಬೇಕು ಅಂತ ಹೇಳಿ ಪಿಂಚಣಿ ಯೋಜನೆ ಅಂತ ಹೇಳಿ ಅಟಲ್ ಪೆನ್ಷನ್ ಯೋಜನೆ ಅನ್ನೋ ಒಂದು ಫೆಸಿಲಿಟಿ ಇದೆ. ಅದ್ರದ್ದು ಡೀಟೇಲ್ಸ್ ಎಲ್ಲ ನಾನು ಪ್ರೊವೈಡ್ ಮಾಡ್ತೀನಿ. ಯಾವ ತರ ಅಂದ್ರೆ ಈಗ ಪಿಂಚಣಿ ಅಂದ್ರೆ ಈಗ 1000 ರೂಪಾಯಿಂದ 5000 ನಾನು ರಿಟೈರ್ಡ್ ಆದ್ಮೇಲೆ, ನಾನು ಈಗ ನಮ್ದ್ರಲ್ಲಿ ರಿಟೈರ್ಡ್ ಅಂತ ಬರ್ತದೆ, 60 ವರ್ಷ ಆದ್ಮೇಲೆ ಎಷ್ಟು ಪಿಂಚಣಿ ಬೇಕು, 1000 ರೂಪಾಯಿಂದ ಹಿಡಿದು 5000 ಇರುತ್ತೆ. ಇದರದ್ದು ಏನು ಯೋಜನೆ ಅಂದ್ರೆ 18 ವರ್ಷದಿಂದ 40 ವರ್ಷದ ಏಜ್ ಲಿಮಿಟಿಗೆ ಬರುತ್ತೆ. ಈಗೇನು ಅವರ ವಯಸ್ಸಿಗೆ ತಕ್ಕಂಗೆ ಪ್ರೀಮಿಯಂ, ಅವರ ಪೆನ್ಷನ್ ತಕ್ಕಂಗೆ ಪ್ರೀಮಿಯಂಗಳು ಬದಲಾಗುತ್ತೆ. ಅದ್ರ ಚಾರ್ಟು ಇದೆ. ಇದ್ರಲ್ಲಿ ಏನ್ ಬೆನಿಫಿಟ್ ಅಂದ್ರೆ
ನಿಮ್ಗೆ 60 ವರ್ಷ ಆದ್ಮೇಲೆ ಪ್ರೀಮಿಯಂ ಇದು ಪೆನ್ಷನ್ ಟೈಪ್ ಪಿಂಚಣಿ ಯೋಜನೆ ಬರುತ್ತೆ. ಅದಲ್ಲದೆ ನಿಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಿಮ್ಮ ಯಾರು ಮಡದಿ ಅವರಿಗೂ ಪೆನ್ಷನ್ ಅದೇ ಈಗ 5,000 ಪೆನ್ಷನ್ ತಗೊಂಡಿದ್ರೆ 5,000 ಅವರಿಗೂ ಪೆನ್ಷನ್ ರಿಟರ್ನ್ ಬರ್ತಿರತ್ತೆ. ಇದರಿಂದ ಏನಾದ್ರು ಹೆಚ್ಚು ಕಮ್ಮಿ ಇಬ್ರು ಇಲ್ಲ ಅವ್ರ ಪ್ರೆಸೆನ್ಸ್ ಅಲ್ಲಿ ಅವರ ನಾಮಿನಿ ಆದ ಮಕ್ಕಳಿಗೆ 1,80,000ದಿಂದ. ನಮಸ್ತೆ, ನಾನು ಚಂದನ್ US ಭಟ್ ಅಂತ ಹೇಳಿ ದಾಬಸ್ಪೇಟೆಯ ಶಾಖಾಧಿಕಾರಿ. ಇಂದು ನಾವು ನಮ್ಮ ಗ್ರಾಹಕರಾದ ಚಂದ್ರಶೇಖರ್ ಎನ್ನುವರಿಗೆ ಅವರ 2 ವರ್ಷದ ಹಿಂದೆ ಇಲ್ಲಿ ಅಕೌಂಟ್ ಓಪನ್ ಮಾಡಿದರು. ಆ ಅಕೌಂಟ್ ಜೊತೆಗೆ ಸುರಕ್ಷೆ ಎಂಬ ಇನ್ಶೂರೆನ್ಸನ್ನು ತಗೊಂಡಿದ್ರು. ಅವರು ಒಂದು ಪ್ರೀಮಿಯಂ ಅಷ್ಟೇ ಕಟ್ಟಿದ್ರು. ಅವ್ರು ಏನಂದರೆ ದುರಾದೃಷ್ಟವಶ ಡಿಸೆಂಬರ್ 27ರಂಗೆ ಪ್ರೀಮಿಯಂ ಕಟ್ಟಿದ್ರು. 31 ಡಿಸೆಂಬರಿಗೆ ಅವರು ಮನೆಯಲ್ಲಿದ್ದಾಗ ಸಿಲಿಂಡರ್ ಬ್ಲಾಸ್ಟಿಂದಾಗಿ ಅವರ ಫ್ಯಾಮಿಲಿ ಗಂಡ ಹೆಂಡತಿ ಇಬ್ಬರಿಗೂ ದುರ್ಘಟನೆ ಆಯಿತು. ಅದರಲ್ಲಿ ಅವರ ಹಸ್ಬೆಂಡ್ ಚಂದ್ರಶೇಖರ್ ಎನ್ನುವರು ಒಂದು 2 ಡೇಸಲ್ಲಿ ಅವರು ವಿಧಿವಶರಾದರು. ನಮ್ಮ ಕಡೆಯಿಂದ ಏನಂದರೆ ಆ ಕರ್ನಾಟಕ ಬ್ಯಾಂಕಲ್ಲಿ 300 ರೂಪಾಯಿ ಕಟ್ಟಿ ಇದ್ರ ಸುರಕ್ಷಾ ಎಂಬ ಇನ್ಶೂರೆನ್ಸ್ ಮಾಡಿದ ಕಾರಣ ಅವ್ರ ಫ್ಯಾಮಿಲಿಗೆ 10 ಲಕ್ಷ ತನಕ ಇವತ್ತು ನಾವು ಚೆಕ್ ವಿತರಣೆ ಮಾಡಿದ್ವು. ಇದು ಯಾವ ಥರ ಅಂದರೆ ಈಗ ಒಂದು ಅವರಿಗೆ ಫೈನಾನ್ಷಿಯಲ್ ಸಪೋರ್ಟ್ ಅಂತ, ಯಾಕಂದರೆ ಅವರು ಇಲ್ಲದ ಕಾರಣ ಈ ಥರ ಫೈನಾನ್ಷಿಯಲ್ ಸಪೋರ್ಟು ಈ ಕಡಿಮೆ ಪ್ರೀಮಿಯಂ ದರದಲ್ಲಿ ಕರ್ನಾಟಕ ಬ್ಯಾಂಕಲ್ಲಿ ಇನ್ನಷ್ಟು ಸೌಲಭ್ಯಗಳಿದೆ. ಪ್ರೈಮ್ ಮಿನಿಸ್ಟರ್ದು ಸ್ಕೀಮ್ಗಳು ಸುಮಾರು ಸೌಲಭ್ಯಗಳಿವೆ. ಇವೆಲ್ಲವೂ ಏನಂದರೆ ಕಡಿಮೆ ಪ್ರೀಮಿಯಮಲ್ಲಿ ಸೌಲಭ್ಯ ಇದೆ ಅಂತ ಹೇಳ್ತಿದ್ದೀನಿ. ಆದ ಕಾರಣ ಕರ್ನಾಟಕ ಬ್ಯಾಂಕಲ್ಲಿ ಅಕೌಂಟ್ ಮಾಡಿಸಿದ ಪ್ರತಿಯೊಬ್ಬರಿಗೂ ಈ ಥರ ಫೆಸಿಲಿಟಿ ಕೊಡ್ತಿದ್ದೇವೆ. ದಯವಿಟ್ಟು ಈ ಸದುಪಯೋಗಗೊಳಿಸಿ ಅಂತೇಳಿ ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನಮ್ಮದು ಕೊರಟಗೆರೆ. ನಮ್ಮ ಮನೆಯವರು ದೌಸ್ಪೇಟೆಯಲ್ಲಿ ಡ್ರೈವರ್ ಕೆಲಸ ಮಾಡ್ತಾಯಿದ್ರು. ಆಮೇಲೆ ಅಕೌಂಟ್ ಮಾಡಿಸಿದ್ರು ಇಲ್ಲಿ ಕರ್ನಾಟಕ ಬ್ಯಾಂಕಲ್ಲಿ. ನಮಗೆ ಆವಾಗ ನನಗೆ ಅಕೌಂಟ್ ಮಾಡಿಸಿದ್ರಷ್ಟೇ. ಆಮೇಲೆ ಅವರು ಡೆತ್ ಆದರು ಗ್ಯಾಸ್ ಬರಾಸ್ಟಿಂದ. ಆಮೇಲೆ ಇನ್ಶೂರೆನ್ಸ್ ಮಾಡಿಸಿರೋದು ನಮ್ಮ ಮನೆಯವ್ರು ನನಗೆ ಹೇಳಿರಲಿಲ್ಲ. ನಾನು ಔಷಧಿಗೋಸ್ಕರ ಆಸ್ಪತ್ರೆಗೆ ದುಡ್ಡು ಅಮೌಂಟ್ಗೋಸ್ಕರ ನಾನು ಈ ಬ್ಯಾಂಕ್ ಹತ್ರ ಬಂದಿದ್ದೆ. ಅದು ಇನ್ಶೂರೆನ್ಸ್ ಮಾಡಿಸಿರೋದು ನಮ್ಮ ಮನೆಯವ್ರು ನನಗೆ ಹೇಳಿರಲಿಲ್ಲ. ಆಮೇಲೆ ಇಲ್ಲಿ ಮ್ಯಾನೇಜರೇ ನಿಮ್ಮ ಮನೆಯವ್ರು ಈ ಥರ ಇನ್ಶೂರೆನ್ಸ್ ಮಾಡಿಸಿದ್ದಾರೆ 10 ಲಕ್ಷ, ಏನೇನು ಡಾಕ್ಯುಮೆಂಟ್ಸ್ ಇದೆಯೆಲ್ಲ ತೊಗೊಬಂದು ಕೊಡಿ ಅಂತ ಅವ್ರು ನನ್ನ ಎಲ್ಲ ಸಹಕಾರ ಮಾಡಿರು. ಆವಾಗ ನಾನು 5 ತಿಂಗಳಾಗಿತ್ತು, ಅವಳೇ ಅದು ಟೈಮು ಮುಗಿದಿತ್ತು. ನಾನಿದು ಅಮೌಂಟ್ ಬರೋಲ್ಲ ಅಂತ ಅವ್ರು ಹೇಳಿರು. ಅಮೌಂಟು ಹೇಳೋಕ್ಕಾಗಲ್ಲ, ಬಂದರೆ ಬರುತ್ತೆ ಇಲ್ಲಾಂದ್ರಿಲ್ಲ ಅಂದರು. ಆಮೇಲೆ ನನಗೂ ಕೂಡ ಕಾಲಿಗೆ ತುಂಬ ಹೇಟಾಗಿತ್ತು. ಆಗ ಸರಿ ಅಂತ ಎಲ್ಲ ತೊಗೊಬಂದು ಕೊಟ್ಟಿದ ಮೇಲೆ ನಮಗಿವಾಗ 10 ಲಕ್ಷ ಅಮೌಂಟ್ ಬಂದಿದೆ ಕರ್ನಾಟಕ ಬ್ಯಾಂಕಿಂದ. ನನಗೆ 10 ಲಕ್ಷ ಬಂದಿದೆ. ನನಗೆ ತುಂಬ ಅನುಕೂಲ ಆಗಿದೆ. ಈಗ ಈ ಬ್ಯಾಂಕು ತುಂಬ ಅನುಕೂಲವಾಗಿ ಬೆಳ್ಕೊಂಡು, ಈ ಮ್ಯಾನೇಜರು ಕೂಡ ತುಂಬ ಒಳ್ಳೆಯರು. ಹಾಗೆ ನೀವು ಇದೇ ಥರ ಅಕೌಂಟ್ ಮಾಡಿಸಿ, ಆಮೇಲೆ ಇನ್ಶೂರೆನ್ಸ್ಗಳು ಮಾಡಿಸ್ಕೊಳ್ಳಿ. ಆಮೇಲೆ ನೀವು ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಯಾರೇ ಇದ್ದರೂ ಕೂಡ ಅನುಕೂಲ ಆಗುತ್ತೆ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಆಮೇಲೆ ಪ್ರತಿಯೊಂದು ಬ್ಯಾಂಕ್ನಲ್ಲಿ ಮ್ಯಾನೇಜರ್ಗಳು ಒಬ್ಬೊಬ್ಬರು ಒಂದೊಂದು ಥರ. ಆದರೆ ಇಲ್ಲಿ ಎಜುಕೇಷನ್ ಮಾಡಿಲ್ಲ ನಾನು, ಆದರೂ ಕೂಡ ನಾನು ಎಜುಕೇಷನ್ ಮಾಡಿಲ್ಲ. ಆದರೂ ನಮಗಿಲ್ಲಿ ಬಂದಾಗ ಇಲ್ಲಿ ಬ್ಯಾಂಕ್ ಮ್ಯಾನೇಜರು ಕೂಡ ನಮಗೆಲ್ಲ ಅರ್ಥ ಆಗಂಗೆ ಬಿಡಿಸಿ ಈ ಥರ ಮಾಡಿ ಈ ಥರ ಮಾಡ್ಕೊಂಡು ಹೋಗಿ ಅಂತ ಕೂಡ ನಮಗೆ ಪ್ರೋತ್ಸಾಹ ನೀಡಿರು. ಹಾಗೆ ನಿಮಗೂ ಕೂಡ ಒಳ್ಳೆಯದಾಗಲಿ. ನೀವು ಈ ಥರ ಎಲ್ಲ ಒಂದು ಮಾಡ್ಕೊಳ್ಳಿ. ಮುಂದೆ ನಿಮ್ಮ ಮಕ್ಕಳು ಮರಿ ನಿಮ್ಮ ತಂದೆ ತಾಯಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.